ಎನ್ಎಸ್ಎಸ್ ರೇಂಜರ್ಸ್ ಹಾಗೂ ರೋವರ್ಸ್ ಘಟಕಗಳ ಸಮಾರೋಪ ಸಮಾರಂಭ. ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುವ ಮನೋಭಾವದಿಂದ ಹೊರಬಂದು ಶ್ರದ್ಧೆಯಿಂದ ಅಭ್ಯಾಸ ನಡೆಸಿದರೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. ಶಾಸಕ ಟಿ ರಘುಮೂರ್ತಿ ಹೇಳಿಕೆ. ಕಳೆದ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶ ನಮಗೆ ವೈಯಕ್ತಿಕವಾಗಿ ತೃಪ್ತಿ ತಂದಿಲ್ಲ. ವಿದ್ಯಾರ್ಥಿಗಳು ಶೈಕ್ಷಣಿಕ ಹಾಗೂ ಕೌಟುಂಬಿಕ ವ್ಯವಸ್ಥೆಯನ್ನ ದೂರದೇ ಪರಿಶ್ರಮದಿಂದ ಅಭ್ಯಾಸ ನಡೆಸಿ ಕಾಲೇಜು ಹಾಗೂ ತಾಲೂಕಿಗೆ ಉತ್ತಮ ಫಲಿತಾಂಶ ತರುವಂತಾಗಬೇಕು ಎಂದು ಶಾಸಕ ಟಿ ರಘುಮೂರ್ತಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅವರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡಾ ಸಾಂಸ್ಕೃತಿಕ ಎನ್ಎಸ್ಎಸ್ ಹಾಗೂ ರೋವರ್ಸ್ ಮತ್ತು ರೇಂಜರ್ಸ್ ಘಟಕಗಳ ಸಮಾರೋಪ ಸಮಾರಂಭ 2024-25 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಘಟ್ಟಗಳು ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಮಹತ್ವದ ಘಟ್ಟವಾಗಿದ್ದು, ಇನ್ನು ಕೆಲವು 2 ತಿಂಗಳುಗಳು ಮಾತ್ರ ಉಳಿದಿದ್ದು ಮೊಬೈಲ್ಗಳ ಬಳಕೆಯನ್ನ ಬಿಟ್ಟು ಓದಿನತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕ್ರೀಡೆ, ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತಿ ನೀಡಿದ ಶಿಕ್ಷಕರಿಗೆ ಹಾಗೂ ಸಾಹಿತಿ ಪಗಡಲ ಬಂಡೆ ನಾಗೇಂದ್ರಪ್ಪನವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಕೆ ತಿಮ್ಮಯ್ಯ, ನಗರಸಭೆ ಅಧ್ಯಕ್ಷೆ ಜೈತೂನ್ ಬಿ, ಉಪಾಧ್ಯಕ್ಷೆ ಸುಮಾ, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ಎಂಜೆ ರಾಘವೇಂದ್ರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ನಂದು 12 ವರ್ಷದ ಸಾಧನೆ ಈ ಕಾಲೇಜಲ್ಲಿ ಏನಪ್ಪಾ ಅಂದ್ರೆ 40% ಇಂದ 67, 17% ವರ್ಷ ನಿಮ್ಮ ಜೊತೆಗೆ ನಾನು ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಆಗಿ ನನ್ನ ಸಾಧನೆ 12 ವರ್ಷದಲ್ಲಿ ಬರೀ 27% ಆಗಿದೆ. ಬಹುಶಃ ಇದು ಒಂದು ಸಾಧನೆ ತೃಪ್ತಿಕರ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಹೇಳೋದು ಕರೆಕ್ಟಾ ಹೇಳಿ? ನಿಮಗೆಲ್ಲ ತೃಪ್ತಿನ 67%? ಹಾಗಾಗಿ ಪ್ರತಿ ಬಾರಿನೂ ಕೂಡ ನಾನು ನಿಮಗೆಲ್ಲ ಹೇಳುವಂಥದ್ದು, ಮನವಿ ಮಾಡುವಂಥದ್ದು, ಪ್ರತಿಯೊಬ್ಬರೂ ಕೂಡ ತಾವು ಯಾವುದೋ ಒಂದು ವ್ಯವಸ್ಥೆನ ನುಡಿದೆ, ಇಲ್ಲ ಸಬ್ಜೆಕ್ಟ್ ನನಗೆ ಅರ್ಥ ಆಗಲ್ಲ ಅಥವಾ ಸಬ್ಜೆಕ್ಟ್ ಹೇಳಂತವ್ರೆ ನನಗೆ ಅವರೇ ಸರಿ ಇಲ್ಲ ಅನ್ನೋ ಲೆಕ್ಕದಲ್ಲಿ ಕೆಲವರು ಇರ್ತಾರೆ, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿನ ದೂರ್ತಾರೆ. ಯಾಕಂದ್ರೆ ಇಲ್ಲಿ ಬಹುಶಃ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಓದಂತ ಮಕ್ಕಳು ಬಹುಶಃ ತಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬರುವಂಥವ್ರು, ಈ ಕಡೆ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರೇ ಜಾಸ್ತಿ ಇದ್ದೀರಾ. ಜೊತೆಗೆ ನಿಮಗೆ ಮನೆಯಲ್ಲಿ ಅವರು ಬಹಳಷ್ಟು ಕನಸನ್ನ ಹೊತ್ತಿರ್ತಕ್ಕಂಥ ಬಹಳಷ್ಟು ಜನ ಇದ್ದಾರೆ. ಮುಗ್ಧ ತಂದೆ ತಾಯಿ